ಆಧುನಿಕ ಜಗತ್ನಲ್ಲಿ ಅಂದ್ರೆ ನಾವೀಗಿರೋ ಜಗತ್ನಲ್ಲಿ ಎಷ್ಟೋ ವಿಚಾರಗಳನ್ನ ಹಾಗೆ ನಾವೀಗೇನ್ ಸೈನ್ಸ್ ಅಂತ ಕರಿತೀವಿ ಆ ಸೈನ್ಸ್ ಅನ್ನ ನಾವೇ ಆವಿಷ್ಕಾರ ಮಾಡಿದ್ದು ಅನ್ನೋ ಕಲ್ಪನೆಯಲ್ಲಿ ನಾವ್ ಇದ್ಬಿಡ್ತೀವಿ. ಆದ್ರೆ ನಾನು ಹೇಳೋದನ್ನ ಒಂದೇ ಸಲ ಯೋಚನೆ ಮಾಡಿ ನೋಡಿ. ಮಹಾಭಾರತದ ಈ ಒಂದು ಇನ್ಸಿಡೆಂಟ್ ನಿಮಗೆ ಗೊತ್ತಿರಬಹುದು. ಒಮ್ಮೆ ಅರ್ಜುನ ತನ್ನವರ ಮೇಲೇನೆ ತನ್ನ ಯುದ್ಧ ಮಾಡ್ಬೇಕಲ್ಲ ಅಂತ ಚಿಂತೆಯಲ್ಲಿ ಇರ್ಬೇಕಾದ್ರೆ ಕೃಷ್ಣ ಅರ್ಜುನನಿಗೆ ಕರ್ಮ ಅಂದ್ರೆ ಏನು ಅಂತ ಅಂದ್ರೆ ನಮ್ಮ ಕೆಲಸವನ್ನ ನಾವೇ ಮಾಡ್ಬೇಕು, ಇದು ಅನಿವಾರ್ಯ ಅಂತ ಹೇಳ್ಬೇಕಿರುತ್ತೆ. ಹಾಗೆ ಕೃಷ್ಣ ಅದನ್ನ ಮಾಡ್ತಾನೆ ಕೂಡ. ಹಾಗೆ ಆ ಸಂದರ್ಭದಲ್ಲಿ ಕೃಷ್ಣ ಹೀಗೆ ಹೇಳ್ತಾನೆ, ಅರ್ಜುನ ನೀನು ನಿನ್ನವರನ್ನೇ ಸಾಯಿಸ್ತೀಯಾ ಅನ್ನೋ ಯೋಚನೆಯಲ್ಲಿ ಇದೆಯಾ, ಆದ್ರೆ ಕಣ್ಣಿಗೆ ಕಾಣದ ಬರೀ ಕಲ್ಪನೆಯನ್ನ ಮಾತ್ರ ಮಾಡ್ಕೊಳ್ಳೋ ಅಂತ ಎಷ್ಟೋ ಸೂಕ್ಷ್ಮ ಜೀವಿಗಳಿವೆ. ಹಾಗೆ ಕಣ್ಣಿನ ರೆಪ್ಪೆ ಮುಚ್ಚೋದ್ರಿಂದ ಕೂಡ ಎಷ್ಟೋ ಜೀವಿಗಳು ಸಾವನ್ನಪ್ಪುತ್ತೆ. ಹಾಗಂತ ನಿನ್ನ ಕಣ್ಣನ್ನ ನೀನು ಮಿಡಿಕ್ಸದೇ ಇರ್ತೀಯಾ, ನೋಡು ಇವೆಲ್ಲ ಅನಿವಾರ್ಯ ಹೀಗಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ನೋಡಿ ಕೃಷ್ಣ ಇಲ್ಲಿ ಹೇಳ್ತಿರೋದು ನಾವೀಗೇನ್ ಕರೀತೇವೆ ಮೈಕ್ರೋ ಆರ್ಗಾನಿಸಂ, ಇದ್ರ ಬಗ್ಗೆನೇ ಹೇಳ್ತಿರೋದು. ಹಾಗಾದ್ರೆ ಕಣ್ಣಿಗೆ ಕಾಣದ ಜೀವಿಯನ್ನ ಇದೆ ಅಂತ ಅವ್ರು ಹೇಗೆ ಹೇಳಿದ್ರು, ಹಾಗೆ ಅದನ್ನ ಹೇಗ್ ಕಂಡಿಡಿದಿದ್ರು?